ಅವನ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಮೇಲೆ ಬಹಳವಾದ ಪ್ರೀತಿಯನ್ನು ಇಟ್ಟು ಆತನು ಕಾಯುವಂತ ದೇವರಾಗಿದ್ದಾನೆ. ನೋಡಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ವಿಮೋಚನ ಕಂಡ 15ನೇ ಅಧ್ಯಾಯದಲ್ಲಿ 26ನೇ ವಚನ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಹಲ್ಲೆಲೂಯಾ. ಕರ್ತನ ವಾಕ್ಯ ಹೇಳುವಂಥದ್ದನ್ನ ನಾವು ನಂಬುವಾಗ ದೇವರು ದೊಡ್ಡ ಕಾರ್ಯ ಮಾಡುವಂತವರಾಗಿದ್ದಾರೆ. ಇವತ್ತು ಡಾಕ್ಟರಿಂದ ಬಗೆಹರಿದಲ್ಲೇ ಇರುವಂತದ್ದು, ಮೆಡಿಸಿನ್ಗಳಿಂದ ಒಂದು ಗುಣ ಆಗದಲ್ಲೇ ಇರುವಂತದ್ದನ್ನ ಕರ್ತನ ಹೇಳ್ತಾ ಇದ್ದಾನೆ, ನಾನೇ ಆರೋಗ್ಯದಾಯಕನು. ಇವತ್ತೆಷ್ಟೋ ಜನಗಳು ಕೊಡುವಂತ ಮೆಡಿಸಿನ್, ಆಸ್ಪತ್ರೆ, ಆ ಒಂದು ಮನುಷ್ಯರ ಮಾತುಗಳ ಮೇಲೆ ನಂಬಿಕೆ ಇಡುವಂತವ್ರು ಎಷ್ಟೋ ಜನ ಇದ್ದಾರೆ. ಆದ್ರೆ ಕರ್ತನ ಸತ್ಯವಾಕ್ಯ ಹೇಳ್ತಾ ಇದೆ, ನಾನೇ ಆರೋಗ್ಯದಾಯಕನು. ಇವತ್ತು ದೇವರು ನಿನಗೆ ಆರೋಗ್ಯದಾಯಕನಾಗಿದ್ದಾನೆ. ಯಾವ ವಿಷಯದಲ್ಲಿ ಬಾಧಿಸಲ್ಪಡ್ತಾ ಇದೆಯಾ? ಆ ಗುಣವನ್ನು ಹೊಂದೋದಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಜ್ವರದಲ್ಲಿ ಬಳಲ್ತಾ ಇದೆಯಾ? ಗೆಡ್ಡೆಗಳು ನಿನ್ನ ದೇಹದಲ್ಲಿ ಬಾಧಿಸಲ್ಪಡ್ತಾ ಇದೆಯಾ? ನಿನ್ನ ಕಷ್ಟಗಳು ನಿನ್ನನ್ನು ಬಾಧಿಸಲ್ಪಡ್ತಾ ಇದೆಯಾ? ನಿನಗಿರುವಂತ ಒಂದು ಸ್ಕಿನ್ ಪ್ರಾಬ್ಲಮ್ಗಳು ನಿಮ್ಮನ್ನು ಬಾಧಿಸಲ್ಪಡ್ತಾ ಇದೆಯಾ? ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಅದು ಗುಣ ಆಗ್ತಾ ಇಲ್ವಾ? ಕರ್ತನ ವಾಕ್ಯವನ್ನ ನೀವು ನಂಬುವುದಾದರೆ, ಆತನು ಹೇಳುವಂಥದ್ದು ನೀವು ಸ್ವೀಕಾರ ಮಾಡುವುದಾದರೆ, ಕರ್ತನು ನಿಮ್ಮ ಜೀವಿತದಲ್ಲಿ ಗುಣವನ್ನು ತರಲಿಕ್ಕಿದ್ದಾನೆ. ಏನೇ ಬಾಧೆ ಇದ್ದರೂ ಸರಿನೇ, ಏನೇ ಒಂದು ರೋಗ ಇದ್ದರೂ ಸರಿನೇ, ಏನೇ ಕ್ಯಾನ್ಸರ್ ಆಗಿದ್ರು ಸರಿನೇ, ಯಾವುದೇ ಒಂದು ಗರ್ಭದಲ್ಲಿ ಗೆಡ್ಡೆಗಳಿಂದ ಒದ್ದಾಡುತ್ತಿರುವುದಾದ್ರೂ, ಗರ್ಭದ ಒಂದು ಇನ್ಫೆಕ್ಷನ್ಗಳಿದ್ದರೂ ಸರಿನೇ, ಏನೇ ಬಾಧೆಗಳು ನಿಮ್ಮನ್ನ ಕಾಡುತ್ತಿರುವುದಾದರೂ, ಕರ್ತನ ಹೇಳ್ತಾ ಇದ್ದಾನೆ, ಇಂದು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ದೇವರು ಇಸ್ರಾಯೇಲ್ ಜನಗಳನ್ನ ಬಿಡುಗಡೆ ಮಾಡಿದ ದೇವರು, ಅವರಿಗೆ ಆರೋಗ್ಯವನ್ನ ಕೊಟ್ಟಂತ ದೇವರು. ಕರ್ತನು ಇಸ್ರಾಯೇಲ್ ಜನಗಳನ್ನ ನಡೆಸಬೇಕಾದಾಗ ಅವರ ಬಟ್ಟೆ ಆಗ್ಲಿ, ಅವರ ಚಪ್ಪಲಿ ಆಗ್ಲಿ ಸವಿದು ಹೋಗಲಿಲ್ಲವಂತೆ. ದೇವರು ಒಳ್ಳೆ ಆರೋಗ್ಯವನ್ನ ಕೊಟ್ಟು ಕಾಪಾಡಿದ್ರು. ಇವತ್ತು ನಿನ್ನ ಜೀವಿತದಲ್ಲೂ ಸಹ ಕರ್ತನು ಒಳ್ಳೆ ಆರೋಗ್ಯವನ್ನ ಕೊಡಲಿಕ್ಕಿದ್ದಾನೆ. ನಿನ್ನ ವಾಕ್ಯವನ್ನ ನಂಬುವಾಗ ಈ ವಾಕ್ಯ ನಿನ್ನ ಜೀವಿತದ ಎಲ್ಲಾ ಬಾಧೆಗಳನ್ನ ನಿನ್ನಿಂದ ತೆಗೆಯುವಂತ ಶಕ್ತಿಯನ್ನು ಹೊಂದಿದೆ. ದೇವರು ನಿಮಗೆ ಬಿಡುಗಡೆ ಕೊಡಲಿಕ್ಕಿದ್ದಾನೆ. ಕಡೆಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಇಂದು ನಮ್ಮ ಜೀವಿತದಲ್ಲಿ ದೇವರೇ ದೊಡ್ಡ ಕಾರ್ಯಗಳನ್ನ, ಅದ್ಭುತಗಳನ್ನ ಉಂಟು ಮಾಡಿದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಎಲ್ಲ ದುಷ್ಟನ ಕಾರ್ಯಗಳು, ದುರಾತ್ಮನ ಕಾರ್ಯಗಳನ್ನ ಸಂಪೂರ್ಣವಾಗಿ ನೀನ್ ನಿರ್ಮೂಲನೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಸೈತಾನನ ಕಾರ್ಯಗಳನ್ನ, ದೇವರೇ, ಸೈತಾನನ ಒಡ್ಡುವ ರೋಗ ವ್ಯಾಧಿಗಳನ್ನ ನೀನ್ ನಿರ್ಮೂಲನೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ಯಾರೆಲ್ಲ ರಾಜ ದೇವರೇ ತಮ್ಮ ತಮ್ಮ ಬಾಧೆಗಳನ್ನ ಇದು ಒಪ್ಪಿಸಿ ಕೊಡ್ತಾ ಇದ್ರು, ಈಗಲೇ ನಿನ್ನ ಗುಣಪಡಿಸುವ ಅಸ್ವಸ್ಥತೆಯ ಶಕ್ತಿಯು ಅವರ ಮೇಲೆ ಬಿಡುಗಡೆ ಆಗಲಿ. ಈಗಲೇ ಅವರ ಆರೋಗ್ಯ ಮುಖರಾಗಲಿ. ಎಲ್ಲ ಗರ್ಭದ ಒಂದು ಕಾರ್ಯಗಳು, ವಾತಾವರಣಗಳು ನೀಗಲಿ ಸ್ವಾಮಿ. ಎಲ್ಲ ಪ್ರಾಬ್ಲಮ್ಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ವ್ಯಾಧಿಗಳು ನೀಗಲಿ, ಬೇನೆಗಳು ನೀಗಲಿ ಯೇಸುವಿನ ನಾಮದಲ್ಲಿ. ನೀನ್ ಗುಣವನ್ನ ತಂದಿದ್ದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ನಾಮದ ತಂದೆ. ಆಮೇನ್, ಆಮೇನ್.